ನಮಸ್ಕಾರ ಎಲ್ಲರಿಗೂ. ನಾನು ಬರ್ತಾ ಇದ್ದೀನಿ ಮತ್ತೊಂದು ಟ್ರಿಪ್ ಜೊತೆಗೆ. ಸೊ ಇವತ್ತು ನಾವು ನನ್ನ ಆಫೀಸ್ ಕಲೀಗ್ಸ್ ಇದ್ದಾರಲ್ಲ, ಇಬ್ಬರು ಬೆಂಗಳೂರಿಗೆ ಬರ್ತಿದ್ದಾರೆ. ಅದಕ್ಕೆ ಅವ್ರ ಜೊತೆಗೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಆ್ಯಂಡ್ ವಿಕಾಸ್ ನಿಮಗೆ ಗೊತ್ತೇ ಇರ್ತಾರೆ, ವಿಕಾಸ್ ಮತ್ತು ಅವ್ರ ವೈಫ್ ಮನೆಗೆ ಹೋಗಿದ್ವಿ. ಇವಾಗ ನಾನು ಫಸ್ಟ್ ಅವ್ರ ಮನೆಗೆ ಹೋಗ್ತೀನಿ. ಅದಾದಮೇಲೆ ನಾವು ನಮ್ಮ ಪಯಣನ ಯಾವ ಕಡೆಗೆ ಹೋಗ್ತೀವಿ ಅಂತ ನಾನು ನಿಮಗೆ ಆನ್ ದ ವೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಡ್ರೆಸ್ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ರೆಟ್ರೋ ಸ್ಟೈಲಲ್ಲಿ ರೆಡಿ ಆದರೆ ಚೆನ್ನಾಗಿರುತ್ತೆ, ರೆಟ್ರೋ ಲುಕ್ ಬರುತ್ತೆ. ಬಟ್ ಇವಾಗ ನಾನೇನು ರೆಟ್ರೋ ಲುಕ್ ಎಲ್ಲ ಮಾಡ್ತಿಲ್ಲ. ಆ್ಯಂಡ್ ಬೇಲೂರು ಅಲೆಬೀಡ್ಗೆ ಹೋಗ್ತೀವಲ್ಲ, ಸೊ ಮೋಸ್ಟ್ಲಿ ಅಲ್ಲಿ ಫೋಟೋ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಡ್ರೆಸ್ನ ತೊಗೊಂಡೆ. ನಾ ಹೇಳ್ಬಿಡ್ಲ ಬಿಡು, ಫೈನ್, ಒಂದೇ ಹಿಡಿದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಆಟೋ ಮತ್ತು ಕ್ಯಾಬೆಲ್ಲ ನೋಡ್ತಾ ಇದ್ದರೆ ಬಿಡ್ರಿ ಕಾಸ್ಟ್ಲಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮೆಟ್ರೋಲಿ ಹೋಗೋಣ ಅಂತ ಇದ್ದೀನಿ. ಮೆಟ್ರೋಲಿ ಇವಾಗ ಜಾಸ್ತಿ ಆಗೋಗಿದೆ, ಡಬಲ್ ಚಾರ್ಜಸ್ಸು. ಬಟ್ ಇರೋದ್ರಲ್ಲಿ ಇಲ್ಲಿಂದ ಆಟೋ ತೊಗೊಂಡು ನಾನು ಮೆಟ್ರೋಗೆ ಹೋಗ್ಬೇಕು ಮತ್ತು ನನ್ನ ಫ್ರೆಂಡ್ ಮನೆಗೆ. ಎನಿವೇಸ್ ಇವಾಗ ನಾವು ಹೊರಡೋಣ. ಆ್ಯಂಡ್ ನಾನು ನಿಮಗೆ ನನ್ನ ಪ್ಯಾಕಿಂಗ್ ತೋರಿಸ್ತೀನಿ. ಏನಕ್ಕೆ ಇಷ್ಟೊಂದು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಎಷ್ಟು ದಿನ ಹೋಗ್ತಾಯಿದ್ದೀನಿ ಅಂತ ನೀವು ಯೋಚನೆ ಮಾಡಿದ್ರೆ 1 ವೀಕ್ ನನ್ನ ಮನೇಲಿರಲ್ಲ. ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಆ್ಯಸ್ ಐ ಸೆಡ್ ಹೇಳ್ತೀನಿ. ಲಗೇಜ್ 1, ಇದು ಲಗೇಜ್ 2 ಆ್ಯಂಡ್ ದಿಸ್ ಇಸ್ ಲಗೇಜ್ 3. ಈ ಮೂರನ್ನು ಎತ್ಕೊಂಡು, ವಾಟರ್ ಬಾಟ್ಲಲ್ಲ, ಈ ಮೂರನ್ನು ತೊಗೊಂಡು ಇವಾಗ ಹೊರಡೋಣ. ಇದೇ ನನ್ನ ಔಟ್ಫಿಟ್ ಇವತ್ತಿಗೆ. ಸೊ ಇದನ್ನು ರೆಟ್ರೋ ಸ್ಟೈಲಲ್ಲಿ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ರೆಟ್ರೋ ಲುಕ್. ಆ್ಯಂಡ್ ಈಗ ಏನು ಕಾಣ್ತಿದೆ ನನಗೆ ಗೊತ್ತಿಲ್ಲ. ಎನಿವೇಸ್ ಬನ್ನಿ ಹೋಗೋಣ. ವಿಕಾಸ್ ನನ್ನನ್ನು ಪಿಕ್ ಮಾಡ್ತೀನಿ ಅಂದರು, ಅದಕ್ಕೆ ಮೆಟ್ರೋ ಪ್ರಿಫರ್ ಮಾಡಿದೆ. ಅದಾದಮೇಲೆ ನಮ್ಮ ಮೋಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಮಳೆ ಬರೋ ಥರ ಇತ್ತು. ಐ ಆಮ್ ಸಚ್ ಅ ಮೆಸ್ಸಿ ಗರ್ಲ್. ಉಗುರು ಕಟ್ ಮಾಡಬೇಕು ಅಂದ್ಕೊಂಡೆ, ಉಗುರು ಕಟ್ ಮಾಡಿಲ್ಲ. ನೇಲ್ ಪಾಲಿಶ್ ಹಾಕ್ಕೊಂಡಿಲ್ಲ, ಉಂಗುರ ತೆಗ್ದಿಕ್ಕಿರೋದನ್ನು ಹಾಕ್ಕೊಂಡಿಲ್ಲ. ಮನೆಗೆ ಕೂತಾಗ ಎಲ್ಲ ಯೋಚನೆ ಮಾಡ್ತಿದ್ದೆ, ಏನೂ ನೆನಪಿರಲಿಲ್ಲ. ಆಚೆ ಬಂದಮೇಲೆ ವಾಸ್ ಲೈಕ್ ಶಿಟ್ ಅಂತ ಎಲ್ಲ ಅನ್ನಿಸ್ತು, ಎಲ್ಲ ಮಾಡ್ತೋದೆ ಅಂತ. ಎನಿವೇಸ್ ಐ ಡೋಂಟ್ ನೋ, ಐ ಆಮ್ ಅ ಮೆಸ್ಸಿ ಗರ್ಲ್ ಆರ್ ಎನ್ ಆರ್ಗನೈಸ್ಡ್ ಗರ್ಲ್ ಅಂತ ನಮಗೂ ಗೊತ್ತಿಲ್ಲ. ಎನಿವೇಸ್ ನನ್ನ ಫ್ರೆಂಡ್ನ ಕಾಯ್ತಾ ಇದ್ದೀನಿ ಮೆಟ್ರೋ ಸ್ಟೇಷನಲ್ಲಿ ಕೂತ್ಕೊಂಡು. ಅವನಿಂದ ಬಂದು ನಾನು ಪಿಕಪ್ ಮಾಡಬೇಕು, ಕಾಯ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಸೌಂಡ್ ಇತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಈ ವಿಡಿಯೋನು ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಇಲ್ಲೂ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. ಏನಿಲ್ಲ, ವಿಕಾಸಿಗೆ ಹುಷಾರಿರಲಿಲ್ಲ, ಸೊ ಅವ್ರ ಇಂಜೆಕ್ಷನ್ಸ್ ತೊಗೊಂಡ್ಲಿ, ಮತ್ತು ಅವ್ರಿಗೆ ಜ್ವರ ಬಂದು ತೊಂದರೆ ಕೊಡಬಾರ್ದು ಟ್ರಿಪ್ಪಲ್ಲಿ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಲಕ್ಷ್ಮಿ ಹಾಯ್. ಸಿ ದಿವ್ಯಾ, ವಿಜಯ್ ಇಲ್ಲಿ, ವಿಜಯ್ ಹಾಯ್. ನೀವು ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಗಂಗೋತ್ರಿ. ಏನು ಮಧ್ಯಾಹ್ನ 3:30 ಆಯಿತು. ನಾವು ಹೊರಡೋಣ ಅಂತ ಇದ್ವಿ, ಬಟ್ ಕಾರ್ಗೇನೋ ಸಮಸ್ಯೆ ಆಗಿ ಇವಾಗ ಕಾರ್ ರೆಡಿ ಮಾಡ್ತಿದ್ದಾರೆ. ಅದಾದಮೇಲೆ ಹೋಗಬೇಕು. ಲಿಟ್ರಲಿ ನಾವು ಅಂದ್ಕೊಂಡಿದ್ದು ಪ್ಲ್ಯಾನೇ ಬಂದಿತ್ತು, ಆ್ಯಂಡ್ ಅಲ್ಲಿ ಆಗ್ತಿರೋದೇ ಒಂದು. ಎನಿವೇಸ್ ಕಾರ್ ರೆಡಿ ಆಗ್ತಿದೆ. ಅದಾದಮೇಲೆ ನಾವು ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡ್ತೀವಿ. ದಿವ್ಯಾ ನೋಡಿ ನಗ್ತಾ ಇದ್ದಾಳೆ, ಖುಷಿ ಅವಳಿಗೆ. ರೆಡಿಯಾಗಿದ್ದಾಳೆ, ಬಿಂದಿ ಹಿಡ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು. ಚೆನ್ನಾಗಿದ್ದಿದ್ದ ಗಾಡಿ ನಾವು ಹೋಗುವಾಗ ಕೈ ಕೊಡ್ತು. ಮೇ ಬಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿಲ್ಲ, ಎಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ಮನೆ ಕಾದ್ವಿ. ಸೊ ಇನ್ನೂ ಗಾಡಿ ರಿಪೇರಿ ಆಗ್ತಿದೆ, ಅದಕ್ಕೆ ನಾವು ಇಲ್ಲೇ ದೇವಸ್ಥಾನ ಇದೆಯಂತೆ, ಈಶ್ವರನ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇದ್ದಿದ್ದು ಅಷ್ಟು ಜನ, ಸ್ವಲ್ಪ ಆದರೂ ಟೈಮ್ ಪಾಸ್ ಮಾಡೋಣ ಅಂತ ದೇವಸ್ಥಾನ ಕಡೆ ಹೊರಟ್ವಿ. He's Vijay, I'm Divya. You are all time you are aware about guest person. So yeah, we are going and we are heading towards I am Ranjita temple. I am Ranjita. We are heading towards Shiva's temple, which is an architectural something. So okay, bye, see ya. ಆ್ಯಸ್ ಐ ಸೈಡ್ ನಾವೊಂದು 12:15 ಆಲ್ಮೋಸ್ಟ್ 4 ಗಂಟೆ ಆದರೂ ಅದಿನ್ನೂ ರಿಪೇರ್ ಆಗ್ತಾನೆ ಇತ್ತು ಕಾರು. ಮೆಕ್ಯಾನಿಕ್ ಎಲ್ಲ ಕರೆಸಿದ್ರು, ಇಬ್ಬರಿಬ್ಬರು ಬಂದಿದ್ದರು, ಬಟ್ ಇಟ್ ವಾಸ್ ನೋ ಯೂಸ್. ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ ಕಾರು, ದಿಢೀರ್ ಅಂತ ನಿಲ್ತು. ಎನಿವೇಸ್ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಲ್ಲೇ ಹತ್ರ ಇರೋ ದೇವಸ್ಥಾನ ಆದರೂ ನೋಡೋಣ, ಸೊ ದ್ಯಾಟ್ ಅಲ್ಲೇ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂತ ನಾವು ಬಂದಿದ್ದು ಈಶ್ವರನ ದೇವಸ್ಥಾನಕ್ಕೆ. ಇದು ತುಂಬ ವಿಶಾಲವಾಗಿತ್ತು ಜಾಗ. ಆ್ಯಂಡ್ ಇಲ್ಲಿ ಹಾಸ್ಟೆಲ್ ಕೂಡ ಇದೆ, ಜೊತೆಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಇದೆ ಇವ್ರ ಹತ್ರ. ಈ ದೇವಸ್ಥಾನ ಇರೋದು ಬೆಂಗಳೂರಲ್ಲೇ. ದೇವಸ್ಥಾನದ ಹೆಸರು ಆ್ಯಂಡ್ ಅಡ್ರೆಸ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾದ್ರೂ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಬೇಕಾದರೆ ನಿಮಗೆ ನೋಡ್ಬಿಟ್ಟು ಡೀಟೇಲ್ಸ್ ಹೇಳ್ತೀನಿ. ಸೊ ವಿಕಾಸ್ ಮನೆ ಹತ್ರ ಇರೋದು. ಅವರು ಸ್ವಲ್ಪ ಔಟ್ಸ್ಕರ್ಟ್ಸಿಗೆ ಸೇರೋ ಥರ ಅವ್ರ ಮನೆ ಇರೋದು. ಸೊ ಅಲ್ಲಿ ಈ ದೇವಸ್ಥಾನ ಇದೆ.
ಆ್ಯಂಡ್ ದೇವಸ್ಥಾನದ ಒಳಗಡೆ ನಿಜವಾಗ್ಲೂ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ. ಹಂಗೂ ಹಿಂಗೂ ಒಂದು 2 ಈಶ್ವರನ ಮೂರ್ತಿ ತೆಗೆದಿದ್ದೀನಿ. ಜೊತೆಗೆ ನಮ್ಮ ದೇವಸ್ಥಾನದಲ್ಲಿ ಆಬ್ವಿಯಸ್ಲಿ ಕಲ್ಯಾಣಿ ಇಲ್ಲ ಅಂದರೆ ಹೇಗೆ, ಕಲ್ಯಾಣಿನ ಇಟ್ಟು ನೀರು ಇಟ್ಟು, ಆದರೆ ಏನು ಮಾಡೋದು, ಬೀಗ ಹಾಕಿದ್ರು. ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ. ಎನಿವೇಸ್ ಪ್ರಶಾಂತವಾಗಿ ದರ್ಶನ ಅಂತೂ ಮಾಡ್ಕೊಂಡ್ವಿ. ಈಶ್ವರನ ಸುತ್ತ ದೀಪಗಳಲ್ಲೇ ಅಲಂಕಾರ ಮಾಡಿದ್ರು. ತುಂಬ 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 ಚೆನ್ನಾಗಿ ಕಾಣಿಸ್ತಿತ್ತು. ಕಣ್ಣಿಗೆ ತಂಪು ಅನ್ನಿಸ್ತು ನನಗೆ. ಏನಂದರೆ ಲೈಟ್ ಎಲ್ಲ ಆಫ್ ಮಾಡಿ ಆ ಥರ ದೀಪ ಹಚ್ಚಿದಾಗ ಅದು ಇಷ್ಟು ಎವಿಡೆಂಟಾಗಿ ಕಾಣುತ್ತೆ ಅಂದರೆ ಇಟ್ ವಿಲ್ ಸೋ ಗುಡ್. ಅದಾದಮೇಲೆ ನಮಗೆ ಪ್ರಸಾದ ಕೊಟ್ಟರು. ಪ್ರಸಾದನ ಮಿಸ್ ಮಾಡೋಕ್ಕಾಗತ್ತಾ? ಆ ಪ್ರಸಾದ ತಿಂದ್ಕೊಂಡು ಆಚೆ ಹೋಗ್ತಾ ಇದ್ರೆ ಗೊತ್ತಾಯಿತು ಮಳೆ ಬರ್ತಾ ಇದೆ ಅಂತ. ಮಳೆಯಲ್ಲೇ ಹೋದ್ವಿ. ನಾನು ಹೇಳ್ತೀನಿ, ದಯವಿಟ್ಟು ಯಾವುದೇ ದೇವಸ್ಥಾನಕ್ಕೂ ಜೀನ್ಸ್ ಹಾಕ್ಕೊಂಡು ಬರಲೇಬಿಡಿ. ಬಿಡೋದೇ ಇಲ್ಲ. ಜೀನ್ಸ್ ಹಾಕ್ಬಿಟ್ರೆ ಏನದು ಚೂಡಿದಾರು, ಸೀರೆ, ಲಂಗದವನಿ ಇದೇ ಹಾಕಬೇಕು. ಪ್ಲೀಸ್, ನೀವು ಯಾರಾದರೂ ಅಂತ ತಪ್ಪು ಮಾಡಿದ್ರೆ ಇನ್ನು ಮುಂದೆ ದಯವಿಟ್ಟು ಮಾಡಿಬಿಡಿ. ಫುಲ್ ಡ್ರೆಸ್ಸಲ್ಲಿ ಟ್ರೆಡಿಷ್ನಲಲ್ಲೇ ಬನ್ನಿ. ಯಾವುದೇ ದೇವಸ್ಥಾನ, ಅದು ಲೋಕಲ್ ಆದರೂ ಸರಿ. ಈ ದೇವಸ್ಥಾನದಲ್ಲಿ ಬಿಡಲೇ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ನನಗೆ ಬಿಟ್ಟರು ಬಟ್ ಹೇಳ್ತಾ ಇರೋದು, ನಾನು ಫುಲ್ಲಾಗಿ ಕವರ್ ಆಗಿದ್ದೀನಿ ಬಿಟ್ಟರು ಅದಕ್ಕೆ. ಮಳೆ ಬರ್ತಿದೆಯಲ್ಲ ಅಂತ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದರೆ ನಮಗೆ ಕಾಣಿಸ್ತು ಒಂದು ಪುಟ್ಟು ಮರಿ, ಪೈಥಾನ್ ಮರಿ, ಹಾವಿನ ಮರಿ ಕಾಣಿಸ್ತು. ನಿಮಗೂ ಕಾಣಿಸ್ತಿದ್ದೆ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅದಾದಮೇಲೆ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ದಮ್ ಶರತ್ಸ್ ಆಡಿದ್ವಿ. ರಾತ್ರಿ ಊಟ ಅವ್ರ ಮನೇಲೇ ತಿಂದ್ವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಏನೇ ಮಾಡಿದ್ರು ಕಾರ್ ರಿಪೇರಿ ಆಗಲಿಲ್ಲ ನೈಟ್ವರೆಗೂ. ಸೊ ಹೋಗಿ ಬೇರೆ ಕಾರ್ ತೊಗೊಂಬಂದರು ವಿಕಾಸ್ ಅವ್ರು ಗೊತ್ತಿರೋರ ಹತ್ರ. ಬೆಳಗ್ಗೆ 3:45 ಎದ್ದು ನಾವು ರೆಡಿ ಆಗಿದ್ದೀವಿ. ಇವಾಗ ವಿ ಹ್ಯಾವ್ ಟು ಸ್ಟಾರ್ಟ್. ಎಲ್ಲಿ ಹೋಗ್ತೀವಿ ಏನು ಅಂತ ನಮಗೂ ಐಡಿಯಾ ಇಲ್ಲ. ಸೊ ಆನ್ ದ ವೇ ವಿಕಾಸ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಇದು ನನ್ನ ಇವತ್ತಿನ ಲುಕ್. ನಾನು ಆಲ್ಮೋಸ್ಟ್ ಎಲ್ಲ ಟ್ರೆಡಿಷ್ನಲ್ಲೇ ತೊಗೊಂಡಿದ್ದೀನಿ. ಬಿಕಾಸ್ ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆ್ಯಂಡ್ ನವಡೇಸ್ ದೇವಸ್ಥಾನದಲ್ಲಿ ರೂಲ್ಸ್ ಬೇರೆ ಮಾಡಿದ್ದಾರೆ, ವಿ ಹ್ಯಾವ್ ಟು ವೇರ್ ಟ್ರೆಡಿಷ್ನಲ್ಸ್ ಅಂತ. ಅದಕ್ಕೆ ಸೊ ದಿಸ್ ಇಸ್ ಮೈ ಲುಕ್. ಆಮೇಲೆ ತೋರಿಸ್ತೀನಿ ಆದರೆ ಫುಲ್ಲು ಲಿಟ್ರಲಿ ವಿಕಾಸ್ ಫ್ರೆಂಡ್ಸು ಮತ್ತು ವಿಕಾಸ್ ಅವ್ರ ವೈಫು ಬೆಳಗಿನ ಸಾಯಂಕಾಲವರೆಗೂ ಕಾರ್ ಹತ್ರನೇ ನಿಂತ್ಕೊಂಡು ರೆಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿದ್ರು. ಬಟ್ ಎನಿವೇಸ್ ಕಾರ್ ರಿಪೇರ್ ಆಗದೆ ಇರೋ ಕಾರಣಕ್ಕೆ ನಾವು ಪ್ಲ್ಯಾನ್ನ ಡ್ರಾಪ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಅವರಿಲ್ಲ, ವಿ ಹ್ಯಾವ್ ಟು ಗೋ ಅಂತ ಯಾವುದೋ ಒಂದು ಕಾರ್ ಅರೇಂಜ್ ಮಾಡಿದ್ರು. ಸೊ ಫಸ್ಟು ನಾವು ನಮ್ಮ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಟಿಫನ್ ಮಾಡಬೇಕಲ್ಲ, ಸೊ ಕಿಚ್ಚನ ಮನೆಗೆ ಹೋಗಿ ಟಿಫನ್ ಮಾಡಿದ್ವಿ. ನಿಮ್ಗೆ ಇಷ್ಟ ಬಂದ ಭಾಷೆ ನಾವಿವಾಗ ಜಸ್ಟ್ ಕಿಚ್ಚನ ಹಳ್ಳಿ ಮನೆಯಲ್ಲಿ ಇಡ್ಲಿ ತಿನ್ಕೊಂಡ್ಬಂದ್ವಿ. ಕಿಚ್ಚನ ಹಳ್ಳಿ ಮನೆ ಬಟ್ ಒಣ ಏನಿತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸ್ವಲ್ಪ ಆಯಿಲ್ ಕಡಿಮೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೊಂದೇ ಅವ್ರಿಗೆ ಸಜೆಷನ್. ಓವರಾಲ್ ನಾನು ಆವಾಗ ವ್ಲಾಗ್ ತೆಗೆದು ಮಾಡ್ತಾ ಹೋಗ್ತೀನಿ. ಸೊ ಟಿಫನ್ದು ತೆಗೆದಿರಲಿಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ರಿವ್ಯೂ ಕೇಳಿಸೋಣ ಅಂತ ರಿವ್ಯೂ ಕೇಳಿಸ್ದೆ. ಅದಾದಮೇಲೆ ನಾವು ಹೋಗಿದ್ದು ಹಳೇಬೀಡಿಗೆ. ಸೊ ಫಸ್ಟು ನಾವು ಬಂದಿದ್ದೆ ಹಳೇಬೀಡು. ನಾನಂತೂ ಸ್ಕೂಲಲ್ಲಿ ಇದ್ದಾಗ ನೋಡಿದ ನೆನಪು ಇದ್ದಂಗಿಲ್ಲ ನನಗೆ. ಬಟ್ ಇಟ್ ವಾಸ್ ನೈಸ್. ನಾವು ಹೋದಾಗ ಕ್ಲೈಮೇಟೇ ಒಂದು ಬೇರೆ ಥರ ಪ್ರೆಸೆಂಟೇಷನ್ ಕೊಡ್ತಾ ಇತ್ತು ಹಳೇಬೀಡಿಗೆ. ಇವಾಗ ನಾವು ಬಂದಿದ್ದೀವಿ ಹಳೇಬೀಡಿಗೆ. ಬೇಲೂರಿಗೆ ಹೋಗಲಿಲ್ಲ. ಆ್ಯಂಡ್ ಇಟ್ ಇಸ್ 11:42. ಸಣ್ಣದಾಗಿ ಮಳೆ ಹನಿತಿದೆ. ಆ್ಯಂಡ್ ನೀವು ನೋಡಬೇಕಲ್ಲ ಹಳೇಬೀಡು ಹೇಗಿದೆ ಅಂತ ನೋಡಿ. ಆದರೆ ಒಂದಷ್ಟು ವೀಡಿಯೋಸ್ ತೆಗೆದು ನಾನೀಗ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಅಷ್ಟಲ್ಲ, ಒಂದು ನೋಡುವ ಕ್ಯಾಪ್ಚರ್ ಮಾಡೋಕ್ಕಾಗತ್ತಾ ಅಂತ. ಫಸ್ಟಾಗಿ ನಮ್ಮ ವಿಘ್ನ ವಿನಾಶಕ ಇಲ್ಲೇ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಪಕ್ಷಿ ಅದ್ರ ಮೇಲೆ. ಆ್ಯಂಡ್ ಇದು ಏನೋ ಚಿಹ್ನೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ದಿಸ್ ಇಸ್ ವಾವ್. ಎಷ್ಟು ಚೆನ್ನಾಗಿದೆ. ಎಷ್ಟು ಕಷ್ಟ ಬಿದ್ದು, ಎಷ್ಟು ಇಷ್ಟ ಬಿದ್ದು, ಎಷ್ಟು ಜನದ ಕೈ ಕೆಲಸ ಇರುತ್ತಲ್ಲ. ಓಕೆ, ಈಶ್ವರನೂ ಇದ್ದಾರೆ ಇಲ್ಲಿ. ನಾನು ರೀಲ್ಸ್ ತೆಕ್ಕೊತೀನಿ, ನನ್ನನ್ನು ಬಿಡ್ರಪ್ಪ ಅಂದರು. ಅಲ್ಲಿ ಫೋಟೋಸ್ ಮಾತ್ರ ಅಲ್ಲೋ ಇದೆ, ವೀಡಿಯೋಸ್ ತೆಕ್ಕೊಳಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ರೂಲ್ಸ್ ಹಾಕಿದರು.
ಹಿಂದ್ಗಡೆ ಎಲ್ಲ ಹೋಗಿ ಒಂದಷ್ಟು ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಅದನ್ನು ನಾನು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿದ್ದೀನಿ. ದಯವಿಟ್ಟು ನೋಡಿ. ನಮ್ಮ ಈಶ್ವರನ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಹಳೇಬೀಡಲ್ಲಿರೋದು ನಮ್ಮ ಈಶ್ವರ. ಈ ಬಸವ ಆ ಕಡೆ ಮುಖ ಮಾಡಿ ಸ್ವಲ್ಪ ಕ್ರಾಸಾಗಿ ಕೂತಿದ್ದಾರೆ. ಅದು ಆ್ಯಕ್ಚುಲಾಗಿ ಹಾಗೆ ಇರಬೇಕಂತೆ ಬಸವ. ಅದನ್ನು ನಮಗೆ ಪೂಜಾರಿ ಅವರು ಹೇಳಿದ್ದು ನಾವು ಕೇಳಿದಾಗ. ಎಲ್ಲ ಕಡೆ ಸ್ಟ್ರೈಟ್ ಇರುತ್ತಲ್ಲ ಬಸವ, ಬಟ್ ಅದು ಕ್ರಾಸ್ ಫೇಸಿಂಗಲ್ಲೇ ಇರಬೇಕಂತೆ. ಅದನ್ನು ಅವ್ರು ಹೇಳಿದ್ರು. ಸೊ ನಾನು ನಿಮಗೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವಾಗ ಪೀಸ್ಫುಲ್ಲಾಗಿ ನಮ್ಮ ಹಳೇಬೀಡನ್ನು ನೀವು ನೋಡಬಹುದು. ಪೂರಾ ಹಳೇಬೀಡು ನೋಡೋ ಅಷ್ಟರಲ್ಲಿ ನಮ್ಮ ವರುಣರಾಯ ಬಂದಿದ್ದರು ಆಗಲೇ ಧರೆಗೆ. ಸೊ ನಾವು ಆ ಮಳೆಯಲ್ಲೇ ಒಂದಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾನು ಸನ್ಫ್ಲವರ್ ಸೀಡ್ಸ್ನ ಬೇರೆ ಬೇರೆ ಥರ ವೆರೈಟೀಸಲ್ಲೆಲ್ಲ ನೋಡಿದ್ದೀನಿ. ಇದು ರೋಸ್ಟೆಡ್ ಸನ್ಫ್ಲವರ್ ಸೀಡ್ಸ್ ಅಂತೆ. ಅಲ್ಲು ಅರ್ಜುನ್ ಫೋಟೋ ಹಾಕಿ ಆರ್ಯ ಓಮ್ ಪ್ರಾಡಕ್ಟ್ಸ್ ಅಂತ ಹಾಕಿದರು. ಟೇಸ್ಟ್ ವಾಸ್ ಓಕೆ, ಬಟ್ ಐ ಡೋಂಟ್ ನೋ ಏನಕ್ಕೆ ಅಲ್ಲು ಅರ್ಜುನ್ ಫೇಸ್ ಹಾಕಿದ್ರು ಅಂತ. ಎಲ್ಲ ತೊಗೊಂಡಿದ್ರು, ಒಂದು 3-4 ಪ್ಯಾಕೆಟ್ ತೊಗೊಂಡಿದ್ರು. ಅದಕ್ಕೆ ನಾನು ನಿಮಗೆ ತೋರಿಸೋಣ, ನೀವು ನೋಡಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಅಂದ್ಕೊಂಡೆ. ನಿಮ್ಗೆ ಇದು ಗೊತ್ತಿದ್ದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬಿಕಾಸ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅಷ್ಟೇ. ಇದಾದಮೇಲೆ ನಾವು ನೆಕ್ಸ್ಟ್ ಪ್ಲೇಸಸ್ಗೆ ಹೋದ್ವಿ. ಎಲ್ಲೆಲ್ಲಿ ಹೋದ್ವಿ, ಆಮೇಲೆ ಕ್ಲೈಮೇಟ್ ಹೇಗಿತ್ತು, ಜೊತೆಗೆ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ನನ್ನ ನೆಕ್ಸ್ಟ್ ವ್ಲಾಗ್ಗೋಸ್ಕರ.